ಸಿಎಂ ಬಲಗೈ ಬಂಟ ಭೈರತಿ ಸುರೇಶ್ ಕಚೇರಿಗೆ ಹಣ ತೆಗೆದುಕೊಂಡು ಹೋಗಿದ್ಯಾಕೆ ಆ ವ್ಯಕ್ತಿ ಅನ್ನುವಂತ ಪ್ರಶ್ನೆ ಈಗ ಹುಟ್ಕೊಳ್ತಾ ಇದೆ. ಆ ಹಣ ಹಾಗೂ ಆಭರಣ ಕೇವಲ ನವೀನ್ ಅನ್ನೋ ವ್ಯಕ್ತಿಯದ್ದ? ಇದು ಕೂಡ ಇದೆ. ಅಥವಾ ಸಚಿವರಿಗೆ ಹಣ ಕೊಡೋದಕ್ಕೆ ತೆಗೆದುಕೊಂಡು ಬಂದಿದ್ನ ಈತ? ಅದು ಕೂಡ ಇದೆ. ಸಚಿವರ ಗಮನಕ್ಕೆ ಇರದೆ ಹಣ ಹಾಗೂ ಚಿನ್ನ ವಿಧಾನಸೌಧಕ್ಕೆ ಹೇಗೋಯ್ತು? ಅಷ್ಟು ಚಿನ್ನಾಭರಣ ಹಾಗೂ ಹಣ ಇರೋದು ಗೊತ್ತಿದ್ರು ಕೂಡ ಸಚಿವರು ಸುಮ್ಮನೆ ಇದ್ರ? ಸಿಎಂ ಬಲಗೈ ಬಂಟ ಭೈರತಿ ಸುರೇಶ್ ಕಚೇರಿಗೆ ಹಣ ತೆಗೆದುಕೊಂಡು ಹೋಗಿದ್ಯಾಕೆ ಆ ವ್ಯಕ್ತಿ? ಆ ಹಣ ಹಾಗೂ ಆಭರಣ ಕೇವಲ ನವೀನ್ ಅನ್ನೋ ವ್ಯಕ್ತಿಯದ್ದ ಅಥವಾ ಬೇರೆ ಏನಾದ್ರೂ ಇದೆಯಾ? ಅಥವಾ ಸಚಿವರಿಗೆ ಹಣ ಕೊಡೋದಕ್ಕೆ ಈತ ಅಲ್ಲಿಗೆ ಬಂದಿದ್ನ? ಅದನ್ನೆಲ್ಲ ತಗೊಂಡು ಸಚಿವರ ಗಮನಕ್ಕೆ ಇರದೆ ಹಣ ಹಾಗೂ ಚಿನ್ನ ವಿಧಾನಸೌಧಕ್ಕೆ ಹೇಗೆ ಹೋಗಕ್ಕೆ ಸಾಧ್ಯ? ಅಷ್ಟು ಚಿನ್ನಾಭರಣ ಹಾಗೂ ಹಣ ಇರೋದು ಗೊತ್ತಿದ್ರು ಕೂಡ ಸಚಿವರು ಯಾಕೆ ಸುಮ್ಮನಿದ್ದಾರೆ? ನಗರ ಅಭಿವೃದ್ಧಿ ಸಚಿವರೇ, ಏನಾಗ್ತಿದೆ ನಿಮ್ಮ ಕಚೇರಿಯಲ್ಲಿ? ಜನ ಕೇಳ್ತಾ ಇದ್ದಾರೆ, ಏನಾಗ್ತಿದೆ? ಅಕ್ರಮಗಳ ಅಡ್ಡೆ ಆಗೋಯ್ತಾ ನಗರಾಭಿವೃದ್ಧಿ ಇಲಾಖೆಯ ಸಚಿವರ ಆ ಒಂದು ಸರ್ಕಾರಿ ಕಚೇರಿ ಅನ್ನುವಂತ ಪ್ರಶ್ನೆ ಹುಟ್ಕೊಂಡಿದೆ. ಅಷ್ಟಕ್ಕೂ ಚಿನ್ನ ಹಾಗೂ ಹಣ ವಿಧಾನಸೌಧದ ಒಳಗಡೆ ಹೇಗೋಯ್ತು ಅನ್ನೋದು ಇಲ್ಲಿ ಪ್ರಶ್ನೆ. ಬೇರೆ ಎಂಥದ್ದು ಇಲ್ಲ. ಯಾವ ವ್ಯಕ್ತಿ ಬಗ್ಗೆ ನಾವು ಮಾತನಾಡಲ್ಲ, ಯಾವ ವ್ಯಕ್ತಿಯ ಬಗ್ಗೆ ನಾವು ಕೇಳುವಷ್ಟು ಇದು ನಮಗಿಲ್ಲ. ಆದ್ರೆ ನಾವು ಕೇಳ್ತಿರುವಂಥದ್ದು ಒಂದೇ, ವಿಧಾನಸೌಧದ ಒಳಗಡೆ ಅಷ್ಟು ಗ್ರಾಂ ಚಿನ್ನ ಒಬ್ಬ ವ್ಯಕ್ತಿ ಹೇಗ್ ತಗೊಳೋದ? ಹೇಗೋಯ್ತು? ಇಷ್ಟು ಸಿಸಿಟಿವಿ ಇದ್ರೂ ಕೂಡ, ಅಷ್ಟು ಪೊಲೀಸ್ ಸರ್ಪಗಾವಲನ್ನ ಹಾಕಿದ್ರು ಕೂಡ ಇದು ಸಾಮಾನ್ಯ ಕಟ್ಟಡ ಅಲ್ಲ. ಇದು ಕರ್ನಾಟಕದ ಶಕ್ತಿಯ ಸಂಕೇತ. ಕೆಂಗಲ್ ಹನುಮಂತಯ್ಯ ಕಟ್ಟಿಸಿರ್ತಕ್ಕಂಥ ಭವ್ಯ ಕಟ್ಟಡದಲ್ಲಿ ಏನಾದ್ರೂ ಅಸಾಧಾರಣ ಘಟನೆ ನಡೆದ್ರೆ ಅದು ರಾಜ್ಯದ ಗೌರವಕ್ಕೆ ನೇರ ಹೊಡೆತಾಗತ್ತೆ. ಇಂದು ಹೊರ ಬಂದಿರತಕ್ಕಂಥ ಮಾಹಿತಿಯನ್ನ ನೋಡಿದ್ರೆ ಜನರಲ್ಲಿ ಸಹಜವಾಗಿಯೇ ಪ್ರಶ್ನೆಗಳು ಎದ್ದೇಳ್ತವೆ, ಪ್ರಶ್ನೆಗಳು ಹುಟ್ಕೊಳ್ತವೆ. ಒಂದು ವ್ಯಕ್ತಿ ಸಚಿವರ ಕಚೇರಿಗೆ ಲಕ್ಷಾಂತರ ರೂಪಾಯಿ ಹಣ ಮತ್ತು ಚಿನ್ನಾಭರಣದೊಂದಿಗೆ ಬಂದಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಬಳಿಕ ಆ ಬ್ಯಾಗ್ ಕಾಣೆಯಾಗಿದೆಯಂತೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಇದೆ. ಈ ಮಾಹಿತಿ ಅಧಿಕೃತ ತನಿಖೆಗೆ ಒಳಪಟ್ಟ ವಿಚಾರ. ಆದ್ರೆ ಪ್ರಶ್ನೆ ಏನು ಅಂದ್ರೆ, ವಿಧಾನಸೌಧದಂತಹ ಭದ್ರತೆಯ ಕಟ್ಟಡದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಹಣ ಮತ್ತು ಚಿನ್ನ ಹೇಗೆ ಒಳಗೆ ಬರುತ್ತೆ? ವಿಧಾನಸೌಧಕ್ಕೆ ಪ್ರವೇಶ ಅಷ್ಟು ಸುಲಭ ಅಲ್ಲ. ನಾನು ಆಗ್ಲೇ ಹೇಳಿದಾಗೆ ಪಾಸ್ ಸಿಸ್ಟಮ್ ಬೇಕು, ಸ್ಕ್ಯಾನಿಂಗ್ ಇದೆ, ಪೊಲೀಸ್ ಭದ್ರತೆ ಇದೆ, ಸಿಸಿಟಿವಿ ಕ್ಯಾಮೆರಾಗಳಿವೆ. ಹೀಗಿರೋದ್ರಲ್ಲಿ ಈ ಪ್ರಮಾಣದ ಹಣ ಹಾಗೂ ಆಭರಣ ಒಳಗೆ ತರೋದಕ್ಕೆ ಯಾರಾದ್ರೂ ಅನುಮತಿ ಕೊಟ್ರಾ? ಅಥವಾ ಭದ್ರತಾ ತಪಾಸಣೆ ಸರಿಯಾಗಿ ಮಾಡ್ಲಿಲ್ವಾ? ಆಗ್ಲಿಲ್ವಾ? ಹಾಗಾದ್ರೆ ಇಲ್ಲಿ ನಾವು ಯಾರನ್ನು ತಪ್ಪಿತಸ್ಥ ಅಂತ ಹೇಳ್ತಾ ಇಲ್ಲ, ಅದು ತನಿಖೆಯ ವಿಷಯ. ಆದ್ರೆ ಜನರ ಪರವಾಗಿ ಕೇಳ್ತಕ್ಕಂಥ ಪ್ರಶ್ನೆ, ಭದ್ರತಾ ವ್ಯವಸ್ಥೆ ಯಾವ ಹಂತದಲ್ಲಿ ವಿಫಲ ಆಯಿತು ಅನ್ನುವಂಥ ಪ್ರಶ್ನೆಯನ್ನ ಮಾತ್ರ ನಾವು ಕೇಳ್ತಾ ಇದ್ದೀವಿ. ಸಚಿವರ ಕಚೇರಿ ಅನ್ನೋದು ಸಾಮಾನ್ಯ ಸ್ಥಳ ಅಲ್ಲ. ಅಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಚಟುವಟಿಕೆಯೂ ಕೂಡ ಅಧಿಕೃತ. ಆಗ ಯಾರಾದ್ರೂ ದೊಡ್ಡ ಪ್ರಮಾಣದ ಹಣ ಅಥವಾ ಚಿನ್ನದೊಂದಿಗೆ ಬಂದಿದ್ರೆ ಅದು ಯಾರ ಗಮನಕ್ಕೂ ಬಂದಿರ್ಲಿಲ್ವಾ? ಹಾಗಾದ್ರೆ ಸಿಬ್ಬಂದಿ ಅದನ್ನ ಗಮನಿಸಿಲ್ವಾ? ಹಾಗಾದ್ರೆ ಭದ್ರತಾ ಸಿಬ್ಬಂದಿ ಅದನ್ನ
ಅದ್ರ ಬಗ್ಗೆ ಗಮನನೇ ಹರಿಸಿಲ್ವಾ? ಇಲ್ಲಿ ಮತ್ತೊಂದು ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ಈ ಹಣ ಮತ್ತು ಆಭರಣ ಯಾರದ್ದು? ಅದು ವೈಯಕ್ತಿಕ ವ್ಯವಹಾರನ, ಅಧಿಕೃತ ಕೆಲಸಕ್ಕೆ ಸಂಬಂಧಪಟ್ಟಂತಹ ವಿಚಾರನ, ಅಥವಾ ಇನ್ಯಾವುದೋ ಕಾರಣ ಇದೆಯಾ? ಇದು ಊಹಾಪೋಹಗಳ ವಿಷಯ ಅಲ್ಲ, ಸ್ಪಷ್ಟನೆ ಕೊಡಬೇಕಾದಂತ ವಿಷಯ. ಇದಕ್ಕೆ ಸ್ಪಷ್ಟನೆ ಸಿಗ್ಲೇಬೇಕಾಗತ್ತೆ. ಎಲ್ಲೆಲ್ಲೋ ಕಳ್ತನ ಆಗೋದು, ಎಲ್ಲೆಲ್ಲೋ ಹಣ ಮಿಸ್ ಆಗೋದು, ಎಲ್ಲೆಲ್ಲೋ ಚಿನ್ನ ಮಿಸ್ ಆಗೋದು ನಾವು ಕೇಳಿದೀವಿ, ಪ್ರತಿದಿನ ಸುದ್ದಿ ಮಾಡ್ತಾ ಇದೀವಿ. ಆದ್ರೆ ವಿಧಾನಸೌಧದಲ್ಲಿ ಈ ರೀತಿ ಆಗಿರ್ತಕ್ಕಂಥದ್ದು ಪ್ರತಿಯೊಬ್ಬರ ಪ್ರಶ್ನೆಗೆ ಕಾರಣ ಆಗುತ್ತೆ. ಅಂದ್ರೆ ಪ್ರತಿಯೊಬ್ಬರ ಪ್ರಶ್ನೆಗೂ ಕೂಡ ಇದಕ್ಕೆ ಉತ್ತರ ಸಿಗಬೇಕಾಗತ್ತೆ.